ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರು ಹೊರವಲಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಪ್ಲಾಸ್ಟಿಕ್ ದಂಧೆ. ಪರವಾನಗಿ ಇಲ್ಲದೆ ನಡೀತಾ ಇವೆ ಪ್ಲಾಸ್ಟಿಕ್ ಕರಗಿಸುವಂತಹ ಕಾರ್ಖಾನೆಗಳು. ಜನನಿಬಿಡ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಕರಗಿಸಿ ಕವರ್ ಅನ್ನ ತಯಾರಿಕೆಯನ್ನ ಮಾಡಲಾಗ್ತಾ ಇದೆ. ದಾಸನಪುರ ಹೋಬಳಿ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಪ್ರದೇಶ ಇದು. ರಾವುತನಹಳ್ಳಿಯಲ್ಲಿರುವಂತಹ ಹೆಸರೇ ಇಲ್ಲದ 3 ಕಾರ್ಖಾನೆಗಳಿಂದ ಈ ರೀತಿಯಾಗಿ ಮಾಡಲಾಗ್ತಾ ಇದೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಪ್ಲಾಸ್ಟಿಕ್ ದಂಧೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪರವಾನಗಿ ಇಲ್ಲದೆ ನಡೀತಾ ಇವೆ ಪ್ಲಾಸ್ಟಿಕ್ ಕರಗಿಸುವಂತಹ ಕಾರ್ಖಾನೆಗಳು, ಅಂದ್ರೆ ಪರ್ಮಿಷನ್ ಇಲ್ಲದೆ ನಡೀತಾ ಇದೆ ಅಂತ. ಜನನಿಬಿಡ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಕರಗಿಸಿ ಕವರ್ ಅನ್ನ ತಯಾರಿಕೆ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ದಾಸನಪುರ ಹೋಬಳಿ ಕಿತ್ತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರದೇಶ ಇದು. ರಾವುತನಹಳ್ಳಿಯಲ್ಲಿರುವಂತಹ ಹೆಸರೇ ಇಲ್ಲದ 3 ಕಾರ್ಖಾನೆಗಳು ಇವು. ಕದ್ದು ಮುಚ್ಚಿ ಪ್ಲಾಸ್ಟಿಕ್ ಕವರ್ ಅನ್ನ ತಯಾರಿಸಿ ಕಳ್ಳ ಸಾಗಾಟವನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಸತತ 2 ದಿನಗಳ ಕಾರ್ಯಾಚರಣೆಗೆ ಇದೀಗ ಫಲಶ್ರುತಿ ಸಿಕ್ಕಿದೆ. ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಸ್ಥಳಕ್ಕೆ ಧಾವಿಸಿ ಕೆಲಸವನ್ನ ಸ್ಥಗಿತಗೊಳಿಸಿದ್ದಾರೆ ಅಧಿಕಾರಿಗಳು ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಅಧಿಕಾರಿಗಳು ಬರ್ತಿದ್ದಂತೆ ಮಾಲೀಕರು ಇದೀಗ ಗಪ್ ಚುಪ್ಪಾಗಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. 3 ಕಾರ್ಖಾನೆಗಳಿಗೆ ಬೀಗವನ್ನ ಜಡಿಯಲಾಗಿದೆ. ದೂರನ್ನ ದಾಖಲಿಸಿ ಈಗಾಗಲೇ ಕ್ರಮವನ್ನ ಕೈಗೊಳ್ಳಲಾಗಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಪಂಚಾಯಿತಿ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರವಾನಗಿಯನ್ನ ಪಡೆಯದೆ, ಅಂದ್ರೆ ಪರ್ಮಿಷನ್ ಅನ್ನ ಪಡೆಯದೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಟನ್ ಗಟ್ಟಲೆ ಪ್ಲಾಸ್ಟಿಕ್ ಅನ್ನ ಸಂಗ್ರಹಿಸಿ ಕರಗಿಸಿ ಅಕ್ರಮವಾಗಿ ಸಾಗಾಟವನ್ನ ಮಾಡ್ತಾ ಇದ್ರು. ಸುದ್ದಿ ಮಾಡಲು ಹೋದಂತಹ ಮಾಧ್ಯಮದವರ ಮೇಲೆ, ಅಂದ್ರೆ ಜನಪ್ರತಿನಿಧಿಗಳ ಹೆಸರನ್ನ ಬಳಸಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ನಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಇದ್ದಾರೆ ಅಂತ ಹೇಳಿ ಧಮಕಿಯನ್ನ ಹಾಕ್ತಾ ಇದ್ರು. ಹೆಸರನ್ನ ಕೂಡ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಕ್ಕೆ ಈಗಾಗಲೇ ಜನಪ್ರತಿನಿಧಿಗಳಿಂದ ಕೂಡ ಸಾಕಷ್ಟು ಕಿಡಿ ವ್ಯಕ್ತವಾಗಿತ್ತು. ಜಿ ನ್ಯೂಸ್ ಮಾಲೀಕರೇ ನನಗೆ ಗೊತ್ತು ಅಂತ ಹೇಳಿ ವರದಿಗಾರರ ಮೇಲೆ ಈಗಾಗಲೇ ದರ್ಪವನ್ನ ಮಾಡಿದ್ರು. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ಕಳ್ಳಾಟವನ್ನ ಕಾಣ್ತಿದ್ರು. ಈ ವಿಚಾರ ಆದ್ಮೇಲೆ ಇದನ್ನ ಈಗಾಗಲೇ ನಾವು ಪ್ರಸಾರವನ್ನ ಮಾಡಿದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಈಗಾಗಲೇ ಸ್ಥಗಿತಗೊಳಿಸಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಏನಣ್ಣ ಈಗ ಇದು ನಿಮ್ಮ ಅನುಮತಿ ಇದ್ರೆ ನೀವು ನಡೆಸಬಹುದು. ಅನುಮತಿ ಇದೆ ದಯಮಾಡಿ ತಗೊಂಡಿದ್ದೀವಿ. ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡವ್ರೆ ಕೊಟ್ಟು ಅಂತ ತೋರಿಸ್ಬಿಟ್ರೆ ನಮಗೂ ಒಂಥರ ಸಮಾಧಾನ. ಯಾಕಂದ್ರೆ ಈಗ ಮಾಧ್ಯಮದವ್ರು ಸಮೇತ ಬಂದಿರೋದ್ರಿಂದ. ಅಣ್ಣ ನಮಸ್ತೆ. ಪಂಚಾಯತಿ ಇಲ್ಲಿ ಇನ್ನು ಮೇಲಕ್ಕೆ ಮಾಡಿ ಅಲ್ಲಿ ಕವರ್ ಮಾಡಿಸೋದು. ಸರ್ ನಮಸ್ಕಾರ, ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳಿ. ಸರ್ ಇಲ್ಲಿ ನಾವು ಸೊಂಡೆ ಗ್ರಾಮ ಪಂಚಾಯತಿ ಹಾಗೂ ಕಿತ್ತನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಅಕ್ರಮವಾಗಿ ಪ್ಲಾಸ್ಟಿಕ್ನ ಈ ರೋಡ್ ಸೈಡಲ್ಲೆಲ್ಲ ಬಿದ್ದಿರೋದು ಎತ್ಕೊಂಬಂದು ಏನು ಮಾಡ್ತಾರೆ, ಅದನ್ನು ಈ ಕನಗಿಸ್ಬಿಟ್ಟು ಬಾರ್ ಟೈಪ್ ಮಾಡ್ತಾರೆ, ಅಂದರೆ ಗಟ್ಟಿ ಮಾಡಿಬಿಟ್ಟು ಅದನ್ನು ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಮತ್ತು ಇದು ಜನವಸತಿ ಜಾಗ ಅಣ್ಣ. ಇದು ಬಂದು ಇಲ್ಲಿ ಏನಿದೆ ಅಂದರೆ ಲೇಔಟ್, ಇದು ಬಡಾವಣೆ ಲೇಔಟ್ ಇದು. ಆಮೇಲೆ ಇಲ್ಲಿ ಪಕ್ಕ ಹೋದರೆ ಸರ್ಕಾರದಿಂದ ಬಡಬಗ್ರಿಗೆ ಅಂತ ಲೇಔಟ್ಗಳನ್ನ ಮಂಜೂರು ಮಾಡಿದರೆ ಆ ಲೇಔಟ್ ಇದೆ. ಈ ಲೇಔಟಲ್ಲಿ ಈ ಕೆಲಸ ಮಾಡೋಕ್ಕೆ ಅರ್ಹರಲ್ಲ ಅಂತ ನನ್ನ ಭಾವನೆ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಆಮೇಲೆ ಜನವಸತಿ ಜನಗಳು ನೋಡಿ ಅಲ್ಲೆಲ್ಲ ಮನೆಗಳಿದೆ. ಆ ಮನೆ ಸುತ್ತಮುತ್ತ ಈ ಥರ ಪ್ಲಾಸ್ಟಿಕ್ ಅನುಗಿಸಿ ಜಾನುವಾರುಗಳು ಇಲ್ಲೆಲ್ಲ ಸುತ್ತ ಮೇಯ್ತಾ ಇರ್ತವೆ. ಇದು ನನ್ನ ಆರೋಪ ಸರ್. ಆಮೇಲೆ ಈ ಥರ ಕೆಲಸಗಳು ಇವ್ರ್ಯಾರು ರೈಟ್ಸ್ ಏನೈತೆ ಥರ್ಡ್ ಕ್ಲಾಸ್ ಮೀಡಿಯಾ ಅಂತ ಹೇಳಿದಂಗೆ ಇವ್ರ್ಯಾರು ಇದು ವಿಡಿಯೋ ಮಾಡೋಕ್ಕೆ ಹೆಂಗಸ್ರುಗಳ್ದು ಕೊಡ್ರಿ. ಮಾಡ್ರಿ, ಯಾರಿಗೆ ಫೋನ್ ಮಾಡ್ತೀರಾ ಮಾಡಿ. ಸ್ವಾಮಿ, ನಾನು ಈಚೆ ಕಡೆಯಿಂದ ಇಲ್ಲಿ ಅಕ್ರಮವಾಗಿ ನಡೀತಾ ಇತ್ತು, ಪ್ಲಾಸ್ಟಿಕ್ ಇಳಿಸ್ತಾ ಇದ್ರು, ನಾನು ಅದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಕ್ರಮ ಅಂತ ಮಾಡಿದ್ಯಾ? ನಿಮ್ಮ ಹತ್ರ ಏನ್ ದಾಖಲೆ ಇದೆ ನೀವು ಕೊಡಿ. ನನ್ನ ಕೆಲಸ ಮಾಡ್ತೀರಾ? ಏನ್ ಕೆಲಸ ಏನ್ ಮಾಡ್ಬೇಕಾದ್ರೆ ಅದೇ ಇಲ್ಲಿ ಏನ್ ಕೆಲಸ ಮಾಡೋದು? ಏನ್ ಕೆಲಸ ಮಾಡ್ಬೇಕಾದ್ರೆ ಹೇಳಿ. ಇಲ್ಲಿ ಏನು ಕೆಲಸ ನಡೀತಿದೆ?
ಏನು ಕೆಲಸ? ಪ್ಲಾಸ್ಟಿಕ್ನ ಏನು ಮಾಡ್ತೀರಾ? ಪ್ಲಾಸ್ಟಿಕ್ ರೇಜುವೆಲ್. ಹಾಂ ಹಾಂ, ಅದೇ ನಡೀತಾ ಇದೆ. ಕಂಪ್ನಿ ಹೆಸರೇನು? ಕಂಪ್ನಿ ಹೆಸರು ಓನರ್ ಕೇಳಿ, ನಮ್ಗೆ ಏನು ಕೇಳ್ತೀವಿ? ನೀವು ಓನರ್ ಅಲ್ಲ? ನಾನು ಓನರ್, ನಾವು ಕೆಲಸ ಮಾಡೋದವರು. ಸಂಬಳ ಗಿಂಬಳ ಕೊಡ್ತಾರಾ? ಎಲ್ಲ ಕೊಡ್ತಾರೆ, ಸಂಬಳ ಕೊಡಲ್ಲ. ಪಿ ಎಫ್ ಇದೆಯಾ? ಎಲ್ಲ ಇದೆ. ಪಿ ಎಫ್ ಇದೆಯಾ? ಎಷ್ಟು ಕೊಡ್ತಾ ಇದ್ದಾರೆ ಸಂಬಳ? ಸಂಬಳ ಎಷ್ಟು ಕೊಡ್ತಾರೆ ಅದು ನಿಮಗೆ ಏನು ಸರ್? ಹಾಂ, ಸಂಬಳ ಎಷ್ಟು? ಆಯಿತು, ಸಂಬಳದ್ದು ಅದು ಬಿಡಿ. ಇಲ್ಲಿ ಕೆಲಸ ಮಾಡ್ತಾ ಇದ್ರು ಓನರ್ ಯಾರು? ಓನರ್ ಬೈಲಪ್ಪ. ಹಾಂ, ಬೈಲಪ್ಪ. ಎಲ್ಲಿ ಇರೋದು? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಎಸ್ ಕಾರ್ತಿಕ್, ಇದೀಗ ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಪ್ಲಾಸ್ಟಿಕ್ ದಂಧೆ ನಡೀತಾ ಇತ್ತು. ಅಧಿಕಾರಿಗಳು ಕಂಡು ಕಾಣದಂತೆ ಸುಮ್ಮನೆ ಕುಳಿತಿದ್ರು. ಈಗಾಗಲೇ ಜೀ ಕನ್ನಡ ನ್ಯೂಸ್ ಈ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅದಾದ ಬಳಿಕ ಅಲ್ಲಿಗೆ ಅಧಿಕಾರಿಗಳು ತೆರಳಿ ಬೀಗವನ್ನ ಹಾಕಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈ ಕಾರ್ಖಾನೆಗಳಿಗೆ ಲೈಸೆನ್ಸ್ ಇತ್ತಾ, ಹೇಗೆ? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ಯಶಸ್ವಿನಿ, ಏನು ಬೆಂಗಳೂರು ಹೊರವಲಯದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಖಾನೆಗಳು ಸ್ಥಾಪಿತಗೊಂಡು ಯಾವುದೇ ಒಂದು ಲೈಸೆನ್ಸ್ ಇಲ್ಲದೆ ಈ ಒಂದು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ನಿಂದ ಆಗಿರ್ಬೋದು, ಈ ಪಂಚಾಯತಿ ವ್ಯಾಪ್ತಿಯಿಂದ ಆಗಿರ್ಬೋದು, ಇಲ್ಲ ಯಾವುದೇ ಇಲಾಖೆಯಿಂದ ಒಂದು ಪರ್ಮಿಷನ್ ಇಲ್ಲದೆ ಕೂಡ ರಾಜಾರೋಷವಾಗಿ ಈ ಒಂದು ದಂಧೆಯನ್ನ ನಡೆಸ್ತಿರ್ತಾರೆ. ಇದನ್ನ ಈ ಕುರಿತು ಸ್ಥಳೀಯ ನಿವಾಸಿಗಳು, ಅಕ್ಕಪಕ್ಕದ ಮನೆಯ ನಿವಾಸಿಗಳು ಈ ಬಗ್ಗೆ ನಮ್ಮ ಬಳಿ ದೂರನ್ನ ಕೊಡ್ತಾರೆ. ಈ ಒಂದು ಪ್ಲಾಸ್ಟಿಕ್ ಕರಗಿಸುವ ವೇಳೆ ಬರುವ ವಾಸನೆಯಿಂದ ನಮ್ಗಿಲ್ಲಿ ಇರೋದಿಕ್ಕಾಗ್ತಿಲ್ಲ ಅಂತ ಒಂದು ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ನಾವು ಹೋಗಿ ಪರಿಶೀಲಿಸಿದಾಗ ಆ ಕಾರ್ಖಾನೆಗೆ ಯಾವುದೇ ಆದಂತಹ ಒಂದು ಲೈಸೆನ್ಸ್ ಇರೋದಿಲ್ಲ, GST ಕೂಡ ಇರೋದಿಲ್ಲ. ಕಂಪನಿಗೆ ಹೆಸರನ್ನೇ ಮಡಗದೆ ಎಲ್ಲೋ ಇರುವಂತಹ ಪ್ಲಾಸ್ಟಿಕ್ ಅನ್ನ ತಂದು ಕರಗಿಸಿ, ಆ ಕರಗಿಸಿದ ನಂತರ ಪ್ಲಾಸ್ಟಿಕ್ ಕವರ್ ಗಳನ್ನ ತಯಾರಿಸಿ ಎಗ್ಗಿಲ್ಲದೆ ಕಳ್ಳ ಸಾಗಾಟವನ್ನ ಮಾಡ್ತಿರ್ತಾರೆ. ಇದನ್ನ ಪ್ರಶ್ನಿಸಿ ಏನು ಸುದ್ದಿ ಮಾಡಲು ತಿಳಿದಂತಹ ಸಂದರ್ಭದಲ್ಲಿ ಈ ಒಂದು ಮಾಧ್ಯಮದವರ ಮೇಲೆ ಈ ಒಂದು ಕ್ಯಾಮೆರಾಗಳಿಗೆ ಇದು ಮಾಡೋದಾಗಿರ್ಬೋದು, ಆ ರೀತಿಯ ಒಂದು ಘಟನೆ ನಡೆದಿರುತ್ತೆ. ಆಮೇಲೆ ಜನಪ್ರತಿನಿಧಿಗಳ ಹೆಸರನ್ನ ಬಳಸ್ಕೊಳ್ತಾರೆ. ನಮಗೆ ಅವ್ರು ಗೊತ್ತು, ಇವ್ರು ಗೊತ್ತು, ನಾವು ಅವರ ಇದರಲ್ಲಿ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಜನಪ್ರತಿನಿಧಿಗಳನ್ನ ಸಂಪರ್ಕಿಸಿದಾಗ ಜನಪ್ರತಿನಿಧಿಗಳು ಇವರ ಮೇಲೇನೆ ಕಿಡಿಕಾರ್ತಿದ್ದಾರೆ. ಅವರು ನಮ್ಮ ಹೆಸರನ್ನ ಬಳಸೋ ಹಾಗಿಲ್ಲ, ನಾವು ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸದ್ಯ ಈ ಕುರಿತು ನಾವು ಏನು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ನೀಡಿದ್ದೋ, ಆದ್ರೆ ಆ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ಕಂಡು ಕಾಣದಂತೆ ಒಂದು ನಿರ್ಲಕ್ಷ್ಯವನ್ನ ವಹಿಸ್ತಿರ್ತಾರೆ. ಎಷ್ಟೇ ಕರೆ ಮಾಡಿದ್ರು ಸ್ಪಂದಿಸಿರೋದಿಲ್ಲ, ಸ್ಥಳಕ್ಕೆ ಧಾವಿಸೋದಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ಮುಟ್ಟಿಸಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ PDOಗೆ ಮಾಹಿತಿ ಮುಟ್ಟಿಸಿ ಅವರ ಜೊತೆ ಈ ಒಂದು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದಾಗ ಅಲ್ಲಿ ಬಯಲಾಗಿದ್ದು ಕಾರ್ಖಾನೆಗೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ, ಹೆಸರು ಇಲ್ಲದಂತಹ ಕಾರ್ಖಾನೆಗಳು ಇದು ನಡೀತಿದೆ ಎಂಬುದು ಗೊತ್ತಾಗುತ್ತೆ. ಆ ಕ್ಷಣದಲ್ಲೇ ಕ್ರಮ ಕೈಗೊಂಡಂತಹ ಅಧಿಕಾರಿಗಳು ಬೆಸ್ಕಾಂ, ಪೊಲೀಸ್ ಇಲಾಖೆ, ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಪತ್ರವನ್ನ ಬರೀತಾರೆ. ಕೂಡಲೇ ಈ ಕಾರ್ಖಾನೆ ವಿರುದ್ಧ ಕ್ರಮ ಕೈಗೊಂಡು ಸ್ಥಗಿತಗೊಳಿಸಬೇಕಾಗಿದೆ ಅಂತ ಆ ಕ್ರಮ ಕೈಗೊಂಡು ಪತ್ರವನ್ನ ಬರೆದಿದ್ದಾರೆ. ಯಶಸ್ವಿನಿ. ಓಕೆ, ಧನ್ಯವಾದ ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸ್ನಾನ ಮಾಡಿ ಅಲ್ಲಿ ಕವರ್ ಮಾಡಿಸೋದು. ವಿಡಿಯೋ